ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಟಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರೋ ಡಿಸೈನ ಟ್ರೈ ಮಾಡಿದ್ದೀನಿ. ಸಿಂಪಲ್ ರೇಷ್ಮೆ ಸೀರೆಗಳಿಗೆಲ್ಲ ಈ ಡಿಸೈನು ತುಂಬಾ ಚೆನ್ನಾಗಿ ಹೊಂದುತ್ತೆ. ಸೊ ಡಿಸೈನ್ ಮಾಡೋದಕ್ಕೆ ಈ ರೀತಿ ವೀಟ್ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ. ಇದು ಬಂದು ಸ್ಮಾಲ್ ಸೈಜ್ ಇರುವಂಥ ವೀಟ್ ಬೀಡ್ಸು. ಇದಕ್ಕಿಂತ ದೊಡ್ಡ ಸೈಜ್ ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬೋದು. ಜೊತೆಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸಾರಿ ಪಲ್ಲು ಕಲರ್ ಬಂದು ಈ ರೀತಿ ಪಿಂಕ್ ಶೇಡಲ್ಲಿದೆ, ಹಾಗೆ ಬಾಡಿ ಪಾರ್ಟು ಎಲ್ಲೋ ಅಲ್ಲಿದೆ. ನಾನು ಸೆಲ್ಫ್ ಕಲರ್ನ ತೊಗೊತಾ ಇದ್ದೀನಿ ಡಿಸೈನ ಸ್ಟಾರ್ಟ್ ಮಾಡ್ಕೊಳೋದಕ್ಕೆ. ಅಂದರೆ ಪಿಂಕ್ ಕಲರ್ 6 ಎಳೆ ಸಿಲ್ಕ್ ಥ್ರೆಡ್ಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಪಲ್ಲು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ರೀತಿ ಒಂದು ಲಾಕನ್ನು ಮಾಡ್ಕೊಳ್ಬೇಕು. ಸೊ ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಲಾಕ್ ಆಗ್ತಿದ್ದ ಹಾಗೆಯೇ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಬೀಡು ಟೈಟಾಗಿ ಸೆಕ್ಯೂರ್ ಆಗಲಿ ಅಂತ ಈ ರೀತಿ 2 ಸಲ ಲಾಕನ್ನು ಮಾಡಿದ್ದೀನಿ. ಸೊ ಇಲ್ಲಾಂದರೆ ನಾವೇನು ಬ್ಯಾಕ್ ಸೈಡು ನಾಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಬಿಚ್ಕೊಳೋ ಚಾನ್ಸಸ್ ಇರುತ್ತೆ. 6 ಎಳೆ ಸಿಲ್ಕ್ ದಾರಕ್ಕೆ ನಾಟ್ ಮಾಡಿರ್ತೀವಲ್ಲ, ಸೊ ಆ ನಾಟು ಬಿಚ್ಕೊಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಸಲ ಲಾಕನ್ನು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ವೀಟ್ ಬೀಡನ್ನು ಹೀಗೆ ಥ್ರೆಡ್ಡಲ್ಲಿ ಸ್ಲೈಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ಕೊಬೇಕು. ಸೊ ಈ ರೀತಿ ಬೀಡ್ ಲಾಕ್ ಆದಮೇಲೆ ಚೈನ್ಸ್ ವರ್ಕ್ ಮಾಡಬೇಕು. 2 ಚೈನ್ಸ್ ಹಾಕಿ ಮತ್ತು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ಎಲ್ಲಿ ಡಬಲ್ ಕ್ರೋಶೆಟ್ ಅಂತ ಹೇಳಿದ್ರೆ, ಈ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಕಾಣಿಸುತ್ತೆ ಅಲ್ವಾ, ನಾವು ಬೀಡ್ ಲಾಕ್ ಮಾಡಿದ್ಮೇಲೆ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇರುತ್ತೆ ಆ ದಾರಕ್ಕೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ, ಮತ್ತು ಅದೇ ದಾರಕ್ಕೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆಟ್ ಮಾಡೋದಕ್ಕೂ ಮುಂಚೆ 2 ಚೈನ್ಸ್ ವರ್ಕ್ ಮಾಡಿಬಿಟ್ಟೆ ನೀವು ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ನೈಸ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಸೊ ನಾನಿದು ಫುಲ್ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಒಂದು ಯುನೀಕ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ಅಂತ. ಸೊ ಈ ರೀತಿ 2 ಚೈನ್ಸ್ ಆಗ್ತಿದ್ದ ಹಾಗೆಯೇ ಆ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ಡಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆಟ್ ವರ್ಕ್ ಮಾಡಬೇಕಾದ್ರೆ ಡಬಲ್ ಕ್ರೋಶೆಟಿನ ಲೆಂತು ತುಂಬ ದೊಡ್ಡದಾಗಿ ಏನು ವರ್ಕ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಪುಟ್ಟದಾಗೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಮಿನಿ ಆರ್ಚ್ ಥರ ಇದು ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಲೆಂತು ಚಿಕ್ಕದಾಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಟೋಟಲಾಗಿ ನಾನು 10 ಡಬಲ್ ಕ್ರೋಶೆಟ್ಸ್ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ 8ರಿಂದ 10 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಡಿಸೈನು ಫಾರ್ಮ್ ಆಗುತ್ತೆ. ಒಂದು ರೀತಿ ಆರ್ಚಿನ ಶೇಪು ತುಂಬಾ ಡಿಫ್ರೆಂಟಾಗಿ ಬಂದಿದೆ. ಈಗ ಈ ಡಬಲ್ ಕ್ರೋಶೆಟ್ ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿಯಾಗಿ ವರ್ಕ್ ಮಾಡೋವಂಥ ಡಿಸೈನ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ 4 ಚೈನ್ಸ್ ವರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಇದನ್ನು ಪ್ಲೇಸ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಸೊ ಕುಚ್ಚು ಟೈ ಮಾಡ್ಕೊಳೋದಕ್ಕೆ ನಾನು ಈ 4 ಚೈನ್ಸನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವೇನಲ್ಲಿ ಲಾಂಗ್ ಬೀಡ್ ತೊಗೊತೀರ ಅಲ್ವಾ, ಅದರ ಲೆಂತ್ ಮೇಲೆ ಕಂಪ್ಲೀಟ್ಲಿ ನೀವು ವರ್ಕ್ ಮಾಡೋವಂಥ ಆರ್ಚಿನ ಸೈಜು ಡಿಪೆಂಡ್ಸ್ ಆಗುತ್ತೆ. ನೆಕ್ಸ್ಟ್ ಇವಾಗ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆಗ್ತಿದ್ದ ಹಾಗೆಯೇ 2 ಚೈನ್ಸ್ ವರ್ಕ್ ಮಾಡಿ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಬೇಕು. ಸೊ ಡಬಲ್ ಕ್ರೋಶೆಟ್ ಎಲ್ಲಿ ವರ್ಕ್ ಮಾಡೋದು ಅಂದರೆ, ಈ ಬೀಡ್ ಬ್ಯಾಕ್ ಸೈಡು ಏನು ದಾರ ಕಾಣಿಸುತ್ತೆ ಅಲ್ವಾ, ಈ ದಾರಕ್ಕೆ ನಾವು ಡಬಲ್ ಕ್ರೋಶೆಟ್ಸ್ನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಂಬರ್ ಆಫ್ ಡಬಲ್ ಕ್ರೋಶೆಟ್ಸು ನಾನು ಮುಂಚೆನೇ ಹೇಳಿದ್ದೀನಿ. 8ರಿಂದ 10 ಡಬಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಈ ಥರ ವೀಟ್ ಬೀಡನ್ನು ತೊಗೊಂಡ್ರೆ ಈ ಕೌಂಟಿಂಗ್ಸಲ್ಲಿ ವರ್ಕ್ ಮಾಡಿದ್ರೆ ಸಾಕು. ಹಾಗೆ ಇನ್ನೊಂದು ಪಾಯಿಂಟನ್ನು ಮೆನ್ಷನ್ ಮಾಡಬೇಕಾಗಿತ್ತು. ಈ ಪರ್ಟಿಕ್ಯುಲರ್ ಡಿಸೈನ್ನ ಯಾವುದಾದ್ರೂ ಲಾಂಗ್ ಬೀಡಿಂದನೇ ವರ್ಕ್ ಮಾಡ್ಕೊಳ್ಳಿ. ಸೊ ರೌಂಡ್ ಬೀಡು, ಫ್ಲವರ್ ಬೀಡು ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಲಾಂಗ್ ಬೀಡನ್ನು ತೊಗೊಂಡು ವರ್ಕ್ ಮಾಡ್ಕೊಳ್ಳಿ. ಹಾಗೆ ಬೀಡಿನ ಲೆಂತ್ ಮೇಲೆ ಕಂಪ್ಲೀಟ್ಲಿ ನಂಬರ್ ಆಫ್ ಡಬಲ್ ಕ್ರೋಶೆಟ್ಸು ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ನಂಬರ್ ಆಫ್ ಡಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ಕೊಬೇಕು. ತೀರಾ ಜಾಸ್ತಿ ಡಬಲ್ ಕ್ರೋಶೆಟು ಹಾಕೋದಕ್ಕೆ ಹೋಗ್ಬೇಡಿ, ಅವಾಗ ಏನಾಗುತ್ತೆ, ಆರ್ಚು ಸ್ಲಾಂಟಾಗಿ ಬೆಂಡ್ ಆಗೋಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಆರ್ಚು ಸ್ಟ್ರೇಟಾಗಿ ಸ್ಟ್ಯಾಂಡ್ ಆದಾಗೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ನೋಡಿಕೊಂಡು ನೀವು ನಂಬರ್ ಆಫ್ ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಬೇಕಾಗತ್ತೆ. ಸೊ ನೋಡಿ, ಇವಾಗ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಆ್ಯಂಡ್ ಈ ರೀತಿ ಕಾಣಿಸುತ್ತೆ. ನೋಡಿ, ಈ ಆರ್ಚು ಈ ಥರ ಸ್ಟ್ರೇಟಾಗಿ ಬರಬೇಕು. ಇದಾದಮೇಲೆ ಡಬಲ್ ಕ್ರೋಶೆಟ್ ಎಲ್ಲಿ ರೀಚ್ ಆಗ್ತಾ ಇದೆಯಾ ನೋಡಿಕೊಂಡು
ಆ ಪಾಯಿಂಟ್ಗೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಫಿಕ್ಸ್ ಆದಮೇಲೆ ಮತ್ತೆ 4 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡೋಣ. ಸೊ ಪ್ರತಿ ಆರ್ಚ್ ಆದಮೇಲೆ ಕುಚ್ ಟೈ ಮಾಡ್ತಾಯಿದ್ದೀನಿ, ಹಾಗಾಗಿ 4 ಚೈನ್ಸನ್ನು ವರ್ಕ್ ಮಾಡ್ತಾಯಿದ್ದೀನಿ. ಈ 4 ಚೈನ್ ಆದಮೇಲೆ ಮತ್ತೆ ಬೀಡನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ 2 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನಾನು ಇದೇ ರೀತಿ ಒಂದು 10 ಆರ್ಚನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ 10 ಆರ್ಚಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾನಿಲ್ಲಿ ಸಾರಿ ಬಾಡಿ ಕಲರ್ ಏನಿದೆ ಅಲ್ವಾ, ಯೆಲ್ಲೋ ಕಲರು, ಆ ಕಲರ್ನ ಆ್ಯಡ್ ಮಾಡಿಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಅದಕ್ಕೋಸ್ಕರ ಇಲ್ಲೇ ದಾರಾನ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಸೊ ದಾರ ಟ್ರಿಮ್ ಆದಮೇಲೆ ನೀಡಲ್ ಮೇಲೆ ಏನು ಲೂಪ್ ಇರುತ್ತೆ ಅದನ್ನು ಪುಲ್ ಮಾಡಿಕೊಂಡ್ರೆ ಇದು ಲಾಕ್ ಆಗುತ್ತೆ. ಮತ್ತು ಈಗ ಯೆಲ್ಲೋ ಕಲರ್ ದಾರ ತೊಗೊಂಡಿದ್ದೀನಿ, ಇದೂ ಕೂಡ 6 ಎಳೆ ಇದೆ. ಸೊ ಈ ದಾರನ ಈ ಪಾಯಿಂಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಅಂದರೆ ಈ 2 ದಾರನ ಸೇರಿಸ್ಕೊಂಡು ನಾನು ನಾಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದೇ ಕಲರಲ್ಲಿ ವರ್ಕ್ ಮಾಡ್ಬೋದು. ಬಟ್ ನಾನು ಒಂದೇ ಕಲರಲ್ಲೇ ಮಾಡೋದಕ್ಕಿಂತ 10 ಆರ್ಚು ಒಂದೊಂದು ಕಲರಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ವರ್ಕ್ ಮಾಡಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನ್ ಸಿಂಪಲ್ ಆದ್ರೂ ಯುನೀಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಸ್ಮಾಲ್ ಚೇಂಜಸನ್ನು ನೀವು ಮಾಡಿಕೊಂಡು ಡಿಸೈನ್ನ ಹಾಕಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ, ಮತ್ತೆ ನೀಡಲನ್ನು ಸೇಮ್ ಪಾಯಿಂಟಲ್ಲಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡ್ ಏನು ಎಲ್ಲೋ ದಾರ ಇದೆ ಅದನ್ನು ತೊಗೊಂಡು ಒಂದು ಲಾಕ್ ಮಾಡ್ತೀನಿ. ಸೊ ಲಾಕ್ ಆದಮೇಲೆ ಆರ್ಚ್ ಆದಮೇಲೆ ನಮಗೆ ನೆಕ್ಸ್ಟು 4 ಚೈನ್ ಬರುತ್ತೆ ಕುಚ್ಚು ಕಟ್ಕೊಳೋದಕ್ಕೆ. ಸೊ ಆ 4 ಚೈನನ್ನು ಈ ಎಲ್ಲೋ ದಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ 4 ಚೈನ್ಸ್ ವರ್ಕ್ ಮಾಡಿ ಸ್ಟ್ರೇಟಾಗಿ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ಮಾಡ್ಕೊತಾ ಬಂದ್ವಿ ಅದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇರುತ್ತೆ ಅಲ್ವಾ, ಈ ದಾರಕ್ಕೆ ಡಬಲ್ ಕ್ರೋಶೆಟ್ಸ್ನ ಹಾಕೊತಾ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೀವು ಟ್ರಿಬಲ್ ಕ್ರೋಶೆಟ್ ಕೂಡ ಟ್ರೈ ಮಾಡ್ಬೋದು. ಬಟ್ ಈ ಡಿಸೈನು ಮಿನಿ ಆರ್ಚಲ್ಲಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಡಬಲ್ ಕ್ರೋಶೆಯಿಂದ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಯಾರಿಗಾದರೂ ಆರ್ಚಿನ ಸೈಜು ದೊಡ್ಡದಾಗಿ ಬೇಕು ಅಂತ ಹೇಳೋರಾದರೆ ನೀವು ಟ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡ್ಬೋದು. ಹಾಗೆ ಇಲ್ಲಿ ಯಾವುದೇ ರೀತಿ ಬೀಡನ್ನು ನಾನು ಯೂಸ್ ಮಾಡ್ತಾಯಿಲ್ಲ, ಬೀಡನ್ನು ಬಿಟ್ಟು. ಬೇಕಾದರೆ ಕೆಲವರು ನೋಡಿ ಈ ಬೀಡ್ಸ್ ಎಲ್ಲ ಜಾಸ್ತಿ ಇಷ್ಟಪಡೋರು ಇರ್ತೀರಲ್ವ, ಅಂಥವ್ರು ಏನು ಮಾಡ್ಬೋದು, ನಾನೇನು ಇವಾಗ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ ಅಲ್ವಾ, ಸೊ ಅಲ್ಲಿ ಒಂದು ಸ್ಮಾಲ್ ಗೋಲ್ಡ್ ಬೀಡ್ ಬರುತ್ತೆ ಅಲ್ವಾ, 2 mm ಆರ್ 3 mm ಸೈಜ್ ಇರೋದು. ಸೊ ಆ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಕೂಡ ಡಬಲ್ ಕ್ರೋಶೆಟ್ನ ಮಾಡ್ಕೊಬೋದು. ಸೊ ಆವಾಗ ಡಿಸೈನು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಡಿಸೈನ ನಾನು ಆದಷ್ಟು ಸಿಂಪಲ್ಲಾಗಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ಕ್ಲೈಂಟ್ ರಿಕ್ವೈರ್ಮೆಂಟೇ ಆ ರೀತಿ ಇತ್ತು, ಅದಕ್ಕೋಸ್ಕರ. ಸೊ ನೀವೇನಾದರೂ ಶಾರ್ಟ್ ಪೀರಿಯಡಲ್ಲಿ ಒಂದು ಸಿಂಪಲ್ ಡಿಸೈನ ಟ್ರೈ ಮಾಡಬೇಕು ಅಂತ ಅಂದರೆ ಖಂಡಿತ ಈ ಡಿಸೈನ ಟ್ರೈ ಮಾಡಿ. ಹಾಗೆ ನಿಮ್ಮ ಕ್ಯಾಟ್ಲಾಗು ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ 1 ರಿಂದ 1.5 ಅವರ್ ಒಳಗೆ ಆರಾಮಾಗಿ ಫಿನಿಷ್ ಮಾಡ್ಕೊಬೋದು. ಬಿಗಿನರ್ಸ್ ಆದರೆ ಮ್ಯಾಕ್ಸಿಮಮ್ 2 ಅವರ್ಸ್ ಸಾಕು. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ ಈ ಆರ್ಚು. ಸೊ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ ಫಿಕ್ಸ್ ಆದಮೇಲೆ ಮತ್ತೆ 4 ಚೈನ್ಸ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು ಈ 4 ಚೈನನ್ನು. ಸೊ ಇದಾದಮೇಲೆ ಮತ್ತೆ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಇನ್ನು ನೆಕ್ಸ್ಟ್ 10 ಆರ್ಚ್ನ ಯೆಲ್ಲೋ ಕಲರಲ್ಲಿ ವರ್ಕ್ ಮಾಡ್ತೀನಿ. ಹಾಗೆ ಈ ನಾಟ್ ಹಾಕಿರೋ ದಾರ ಏನಿದೆ ಇದನ್ನು ಕುಚ್ಚು ಜೊತೆಗೆ ಸೇರಿಸ್ಕೊಂಡು ಕುಚ್ಚನ್ನು ಟ್ರೈ ಮಾಡಿಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದೇ ರೀತಿ 10 ಆರ್ಚಸನ್ನು ಪಿಂಕ್ ಕಲರಲ್ಲಿ ಹಾಗೆ 10 ಆರ್ಚಸನ್ನು ಯೆಲ್ಲೋ ಕಲರಲ್ಲಿ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ. ಜೊತೆಗೆ ಕುಚ್ಚು ಕೂಡ ಟೈ ಮಾಡಿಬಿಡ್ತೀನಿ. ಸೊ ಫುಲ್ಲಾಗಿ ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ನೋಡೋಣ. ಆ್ಯಂಡ್ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ಇಲ್ಲಿ ನಾನು ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಹಾಗೆ ಎಲ್ಲೋ ಆರ್ಚ್ ಇರೋ ಜಾಗದಲ್ಲಿ ಪಿಂಕ್ ಕಲರಲ್ಲಿ ಕುಚ್ಚು ಟೈ ಮಾಡಿದ್ದೀನಿ. ಅದೇ ರೀತಿ ಪಿಂಕ್ ಕಲರ್ ಆರ್ಚ್ ಇರೋ ಕಡೆ ಯೆಲ್ಲೋ ಕಲರಿಂದ ಕುಚ್ಚನ್ನು ಟೈ ಮಾಡಿದ್ದೀನಿ. ಸೊ ಕಾಂಟ್ರಾಸ್ಟಿಂಗಾಗಿ ವರ್ಕ್ ಮಾಡಿದ್ದೀನಿ. ಅದರಿಂದ ಡಿಸೈನು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ.
ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋಸ್ ಹಾಕ್ದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.